नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं तदमवादिशं सत्यमवादिशं तन्मामावीत तद्वक्तारमावीत आवीन्माम् आवीद्वक्तारम्। ओम शांति शांति शांतिः। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहैः। ओम शांति शांति शांतिः। यस्माच्चातं जगत्सर्वं यस्मिन्नेव प्रलीयते येनेदन्धायते चैव तस्मै ज्ञानात्मने नमः। नीरिमे गुरुभ्यः पूर्वं पदवाक्यप्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहं। तैत्तिरीयकसारस्य मयाचार्यप्रसादतः विस्पष्टार्थरुचीनान्ति व्याख्येयं सम्प्रणीयते। 104 ಭಾಷ್ಯಭಾಗ. ವಿಶೇಷಣಾರ್ಥತ್ವೇಪಿ ಚ ಸತ್ಯಾದೀನಾಂ ಸ್ವಾರ್ಥ ಅಪರಿತ್ಯಾಗ ಏವ. ಲಕ್ಷಣಾರ್ಥ ಪ್ರಧಾನವಾದ ವಿಶೇಷಣ ಅಂದ್ರು. ವಿಶೇಷಣವಾದರೂ ಕೂಡ ಇನ್ನೊಂದನ್ನ ಅದು ಅಭಾವ ಮಾಡಬೇಕಾದ್ರೆ, ಯಾವುದನ್ನ ತಮ್ಮ ಅರ್ಥಕ್ಕಿಂತ ಬೇರೆಯಾಗಿದ್ದನ್ನು ತೆಗೆದು ಹಾಕಬೇಕಾದ್ರೆ ತಾವು ಒಂದು ವಿಶೇಷಣ ಇಟ್ಕೊಂಡ್ರೇನೆ ತೆಗಿಯಕ್ಕಾಗೋದು. ಸತ್ಯ ಶಬ್ದಕ್ಕೆ ಏಕರೂಪವಾಗಿರೋದು ಅಂತ ಅರ್ಥ ಇಟ್ಕೊಂಡ್ರೇನೆ ವಿಕಾರವಲ್ಲ ಅಂತ ಅರ್ಥ ಮಾಡೋಕ್ಕಾಗತ್ತೆ. ಸತ್ಯ ಶಬ್ದಕ್ಕೆ ಏಕರೂಪವಾಗಿರೋದು ಅರ್ಥವನ್ನೇ ಹೇಳದೆ ಹೋದ್ರೆ ವಿಕಾರವಲ್ಲ ಅಂತ ಮಾಡೋಕ್ಕಾಗೋದೇ ಇಲ್ಲ. ಜ್ಞಾನ ಶಬ್ದಕ್ಕೆ ಅರಿವು ಅಂತ ಅರ್ಥ ಮಾಡಿದ್ರೆ ಜಡವಲ್ಲ ಅಂತ ಮಾಡೋಕ್ಕಾಗೋದೇ ಇಲ್ಲ. ಅನಂತಕ್ಕೆ ಅಪರಿಚ್ಛಿನ್ನ ಅಂತ ಅರ್ಥ ಇರೋದು ಪರಿಚ್ಛಿನ್ನವಲ್ಲ ಅಂತ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಸತ್ಯಾದಿ ಶಬ್ದಗಳು ವಿಶೇಷಣಕ್ಕಾಗಿ ಬಂದದ್ದಾಗಿದ್ದರು, ಬ್ರಹ್ಮಕ್ಕೆ ವಿಶೇಷಣವಾಗಿ ಹೇಳಿದ್ದಾಗಿದ್ರು ಕೂಡ ತಮ್ಮ ತಮ್ಮ ಅರ್ಥ ಏನಿದೆ ತಮ್ಮ ತಮ್ಮ ಅರ್ಥವನ್ನು ಕೈ ಬಿಡದೇನೆಯೇ ಅವುಗಳು ವಿಶೇಷಣವಾಗಿದ್ದು ಲಕ್ಷಣವಾಗಿದೆ. ಟಿಪ್ಪಣಿ ಕೊಟ್ಟಿದೆ ನೋಡಿ. ವಿಶೇಷಣವೆಂದರೆ ತನ್ನ ಅರ್ಥಕ್ಕೆ ವಿರುದ್ಧವಾದ ಅರ್ಥವನ್ನು ತೊಲಗಿಸುವುದು ವಿಶೇಷಣ. ಕೆಂಪಾದ ಗುಲಾಬಿ ಅಂದ್ರೆ ಅದು ಹಳದಿ ಅಲ್ಲ, ಬಿಳಿ ಅಲ್ಲ. ಬಿಳಿ ಹಳದಿಯನ್ನು ತೊಲಗಿಸುತ್ತೆ ಕೆಂಪು ಅನ್ನೋದು. ಹೀಗಿರುವಾಗ ಸತ್ಯವೇ ಮುಂತಾದ ಶಬ್ದಗಳು ತಮ್ಮ ಅರ್ಥವನ್ನು ಹೇಳದೇ ಇದ್ದರೆ ವಿರುದ್ಧಾರ್ಥದ ಅಭಾವನ ಯಾಕೆ ಹೇಗೆ ಹೇಳುತ್ತೆ? ವಿರುದ್ಧಾರ್ಥದ ಅಭಾವನ ಹೇಳಕ್ಕಾಗೋದೇ ಇಲ್ಲ. ಅದರಿಂದ ತಮ್ಮ ಅರ್ಥ ಇಟ್ಕೊಂಡೇ ಅದು ವಿರುದ್ಧಾರ್ಥವನ್ನು ತೆಗೆದುಹಾಕತ್ತೆ. ತಮ್ಮ ಅರ್ಥ ಇಲ್ಲವೇ ಇಲ್ಲ ಅಂದ್ರೆ ಅದು ವಿರುದ್ಧಾರ್ಥ ತೆಗಿಯಕ್ಕಾಗಲ್ಲ. ಅದಕ್ಕೆ ಅವಾಗ ಎರಡು ಕೆಲಸ ಮಾಡುತ್ತೆ ಗುರುಗಳೇ. ಒಂದ್ ತನ್ನ ಅರ್ಥ ಇಟ್ಕೊಳತ್ತೆ, ಒಂದು ಲಕ್ಷಣಾರ್ಥ ಅಂದ್ರು. ಅರ್ಥಾದರ್ಥದಿಂದ ಬರೋ ಲಕ್ಷಣಾರ್ಥ. ವಾಚ್ಯಾರ್ಥ ಇಷ್ಟೇ, ಸತ್ಯವಾಗಿರೋದು ಅಂದ್ರೆ ಏಕರೂಪ ಇರೋದು ಅಂತ. ಅರ್ಥಾತ್ ಹೊರಡೋದು ಎರಡನೇದು. ಅದು ಸಾಹಚರ್ಯದಿಂದ ಹೊರಡೋದು, ಧ್ವನಿಯಿಂದ ಹೊರಡೋದು, ಪದದಿಂದ ಹೊರಡೋದು ಅಂತ ಎರಡು ತರಹ ಇದೆ. ಪದಪ್ರಯೋಗದಿಂದ ಹೊರಡೋ ಅರ್ಥ ಒಂದು, ಪದಪ್ರಯೋಗದ ಉದ್ದೇಶದಿಂದ ಹೊರಡೋ ಅರ್ಥ ಇನ್ನೊಂದು. ಅದು ಬಾರದ ಅರ್ಥ. ಶೂನ್ಯಾರ್ಥತ್ವೇ ಹಿ ಸತ್ಯಾದಿ ಶಬ್ದಾನಾಂ ವಿಶೇಷ್ಯ ನಿಯಂತ್ರತ್ವ ಅನುಪಪತ್ತಿ. ಅವನನ್ನಲ್ಲ ಪ್ರಕೃತಿಷ್ಟಾಂ ಭಸಿಸ್ತಾತಃ ಖಪುಷ್ಪಕೃತಶೇಖರ ಕೇಶವಂಧ್ಯಾಸುತೋ ಯಾತಿ ಶಶಶೃಂಗ ಧನು. ಶೂನ್ಯಾರ್ಥ ಆಗ್ಬಿಡ್ತಾಳ್ರಿ. ಸತ್ಯ ಅಂದ್ರೆ ವಿಕಾರವಲ್ಲ, ಜ್ಞಾನ ಅಂದ್ರೆ ಜಡವಲ್ಲ, ಅನಂತ ಅಂದ್ರೆ ಪರಿಚ್ಛಿನ್ನವಲ್ಲ ಅಂತ ಅಷ್ಟೇ ಹೇಳಿದ್ರಿ. ತಮ್ಮರ್ಥ ಏನು ಅಂತ ಹೇಳಲೇ ಇಲ್ಲ ಅಂತಾಗಿ ಶೂನ್ಯಾರ್ಥವಾಗ್ಬಿಡ್ತಲ್ಲ ಅಂತದಕ್ಕೆ ಇಲ್ಲ ಇಲ್ಲ. ಸತ್ಯ ತಮ್ಮ ಅರ್ಥವನ್ನು ಕೈ ಬಿಡದೇನೆಯೇ ತಮಗೆ ವಿರುದ್ಧಾರ್ಥವನ್ನ ತಳ್ಳಹಾಕತ್ತೆ ಅಂತ. ಆದ್ರಿಂದ ಅದು ಶೂನ್ಯಾರ್ಥವನ್ನು ಹೇಳಲ್ಲ. ಶೂನ್ಯಾರ್ಥವೇ ಆಗ್ಬಿಟ್ರೆ ಸತ್ಯಾದಿ ಶಬ್ದಗಳು ವಿಶೇಷವಾದ ಬ್ರಹ್ಮವನ್ನ ಹತೋಟಿಗೆ ಇಡಕ್ ಆಗೋದೇ ಇಲ್ಲ. ಕಂಟ್ರೋಲ್ ಮಾಡ್ಬೇಕಲ್ಲ. ಸತ್ಯ ಅನ್ನೋದು ಬಾಕಿ ಯಾವ ವಿಕಾರವೂ ಅಲ್ಲ, ವಿಕಾರದಿಂದ ಬೇರ್ಪಡಿಸುವಂತಹ ಆ ಒಂದು ವಿಶೇಷಾರ್ಥ ಸತ್ಯ ಶಬ್ದ ತನ್ನ ಅರ್ಥವನ್ನು ಇಟ್ಕೊಂಡ್ರೇನೆಯೇ ವಿಕಾರವಲ್ಲ ಅಂತ ವಿಕಾರದಿಂದ ಬೇರ್ಪಡಿಸೋಕೆ ಸಾಮರ್ಥ್ಯ ಅದಕ್ಕೆ ಬರೋದು. ಸಮಸ್ತ ವಿಕಾರದಿಂದಲೂ ಬೇರ್ಪಡಿಸುವ ಸಾಮರ್ಥ್ಯ ಸತ್ಯ ಶಬ್ದ ತನ್ನ ಒಳಗೆ ಒಂದು ಅರ್ಥ ಇಟ್ಕೊಂಡಿರ್ಬೇಕು. ಅಂತರ್ನೀತ ಒಂದು ಪರಮಾರ್ಥಾರ್ಥ ಇರಬೇಕು. ಏಕರೂಪವಾದ ಸ್ವರೂಪ ಅನ್ನೋ ಅರ್ಥ ಇಟ್ಕೊಂಡಿರ್ಬೇಕು. ವಿಶೇಷವಾದ ಬ್ರಹ್ಮವನ್ನು ನಿಯಂತ್ರಿತ್ವವನ್ನು ಕಂಟ್ರೋಲ್ ಮಾಡೋದು, ಹತೋಟಿಲಿಡೋದು. ಆ ಮೂರು ಪದಗಳು ಅನ್ಯೋನ್ಯ ನಿಯಮ್ಯ ನಿಯಾಮಕಾಸಂತಹ. ಸತ್ಯ ನಿಯಮ್ಯ ಆದರೆ ಜ್ಞಾನ ಅನಂತ ನಿಯಾಮಕ, ಜ್ಞಾನ ನಿಯಮ್ಯ ಆದರೆ ಸತ್ಯ ಅನಂತ ನಿಯಾಮಕ, ಅನಂತ ನಿಯಮ್ಯ ಆದರೆ ಸತ್ಯ ಜ್ಞಾನ ನಿಯಾಮಕ. ಇದು ಅದನ್ನು ಹತೋಟಿ ಮಾಡುತ್ತೆ ಅಂತ.
ಎರಡು ಪದಗಳು ಒಂದು ಪದ ಹತೋಟಿ ಇಟ್ಟು ವಿರುದ್ಧಾರ್ಥವನ್ನು ಬಿಡಿಸುವುದರ ಮೂಲಕ ಅವಾಕ್ಯಾರ್ಥ ಬಿಡಿಸ್ಕೊಳ್ಳೋದು. ಸತ್ಯಾದ್ಯರ್ಥೈ ಅರ್ಥವತ್ವೇತು ತದ್ವಿಪರೀತ ಧರ್ಮವದ್ಭ್ಯ ವಿಶೇಷ್ಯೇಭ್ಯ ಬ್ರಹ್ಮಣೋ ವಿಶೇಷ್ಯಸ್ಯ ನಿಯಂತೃತ್ವ ಉಪಪದ್ಯತೆ. ಸತ್ಯವೇ ಮುಂತಾದ ಪದಗಳು ಅರ್ಥವುಳ್ಳದ್ದು ಅಂತ ಆಗಿದ್ದಾಗ ಮಾತ್ರ, ಅದಕ್ಕೊಂದು ಅರ್ಥ ಇದೆ ಅಂತ ಆದಾಗ ಮಾತ್ರ ಅಲ್ಲವೇ ಅದಕ್ಕೆ ವಿಪರೀತವಾದ ಧರ್ಮವನ್ನುಳ್ಳ ಬೇರೆ ವಿಶೇಷಕ್ಕೆ ಬೇರ್ಪಡುತ್ತೆ. ಈಗ ಹೊರಗಿನ ನಾಮರೂಪಗಳೆಲ್ಲ ವಿಕಾರವಾಗಿರುವಂಥದ್ದು, ಬ್ರಹ್ಮ ಸ್ವಭಾವಕ್ಕೆ ವಿಪರೀತವಾದ ಧರ್ಮ ಉಳ್ಳದ್ದು. ಅದೆಲ್ಲ ಬಿಡ್ಸಕ್ಕೆ ಈ ಸತ್ಯಶಬ್ದಕ್ಕೊಂದು ಅರ್ಥ ಇದ್ದೇನೆ ಆಗೋದು. ಸತ್ಯ ಶಬ್ದಕ್ಕೊಂದು ಅರ್ಥವೇ ಇಲ್ಲವಾಗ್ಬಿಟ್ಟಿದ್ರೆ ಸತ್ಯಕ್ಕೆ ವಿಪರೀತವಾಗಿರುವ ವಿಕಾರವಾಗೋದು ಅನ್ನುವಂತಹ ಧರ್ಮವನ್ನು ಇಟ್ಕೊಂಡಿರುವ ಅನಾತ್ಮ ವಸ್ತುಗಳಿಂದ ಬೇರ್ಪಡಿಸಕ್ಕೆ ಆಗಲ್ಲ ಬ್ರಹ್ಮವನ್ನ. ಅರ್ಥ ಆಯ್ತಾ? ಅಂದ್ರೆ ಸತ್ಯ ಅಂದ್ರೆ ನಿತ್ಯ ಅನ್ನೋ ಅರ್ಥ ಇದ್ರೆ ಅದು ಅವಿಕಾರ ಅಲ್ಲ ಅಂತ ಹೇಳಕ್ಕಾಗಲ್ಲ. ಅವಿಕಾರ ಅನ್ನೋ ಅರ್ಥವನ್ನು ವಿಕಾರವಾಗುವ ವಸ್ತುವಿಂದ ಬೇರ್ಪಡಿಸಕ್ಕೆ ಆಗಲ್ಲ. ಅದಕ್ಕೆ ನಿತ್ಯ ಅಂತ ಇರ್ಬೇಕು. ಅದಕ್ಕೆ ನಿತ್ಯ ಅವಿಕ್ರಿಯ ಅನ್ನೋ ಅರ್ಥ ಇಟ್ಕೊಂಡ್ರೆ ಮಾತ್ರ ವಿಕಾರವಾಗ್ತಾ ಇರುವಂತಹ ಪಂಚಭೂತಗಳಿಗಿಂತ ಅದು ಬೇರೆಯಾಗಿರೋದು ಅಂತ ಹೇಳಕ್ಕಾಗತ್ತೆ. ಅವಾಗ ಸತ್ಯವೇ ಮುಂತಾದ ಪದಗಳೊಡನೆ ಅದು ಅರ್ಥವುಳ್ಳದ್ದು ಅಂತ ಆಗಿದ್ರೆ ಪದಗಳನ್ನೇ ಆ ಪದಗಳು ಅರ್ಥವುಳ್ಳದ್ದಾಗಿದೆ ಅಂತ ಅರ್ಥಹೀ ಅರ್ಥವತ್ತೆ. ಆ ಮೂರು ಪದಗಳಿಗೆ ಏನು ಅರ್ಥವೋ ಆ ಅರ್ಥದಿಂದ ಅರ್ಥವುಳ್ಳದ್ದಾಗಿದೆ ಅಂದ್ರೆ ಅದು ತಮ್ಮ ನಿಜವಾದ ಅರ್ಥವನ್ನು ಇಟ್ಕೊಂಡಿದೆ ಅಂತ ಆದರೆ ಅದಕ್ಕೆ ವಿಪರೀತ ಸತ್ಯಾದಿ ಪದಗಳಿಗೆ ವಿಪರೀತವನ್ನು ವಿರುದ್ಧವಾಗಿರುವ ಧರ್ಮ ಅಂದ್ರೆ ಗುಣವನ್ನುಳ್ಳಂತಹ ಪದಾರ್ಥಗಳೇನಿದೆ ಆ ಪದಾರ್ಥ ಆ ಗುಣವನ್ನುಳ್ಳಂತಹ ವಿಶೇಷ ಪದಾರ್ಥಗಳು. ಉದಾಹರಣೆಗೆ ಗಡಿಗೆ ಇದೆ. ಗಡಿಗೆ ಅನ್ನೋದು ಸತ್ಯ ಪದಕ್ಕೆ ಏನರ್ಥವೋ ಅದಕ್ಕೆ ವಿರುದ್ಧವಾದ ಅರ್ಥದಿಂದ ಕೂಡಿದ್ದಾಗಿರುವ ಪದಾರ್ಥ ಅದು. ಯಾಕಂದ್ರೆ ಗಡಿಗೆ ಅನ್ನೋದು ಹುಟ್ಟಿದ್ದು, ಗಡಿಗೆ ಅನ್ನೋದು ವಿಕಾರವಾಗುವಂಥದ್ದು, ಗಡಿಗೆ ಅನ್ನೋದು ತೋರಿ ಮರೆಯಾಗುವಂಥದ್ದು. ಅದಕ್ಕಿಂತ ವಿಪರೀತವಾದದ್ದು ಈ ಬ್ರಹ್ಮ ಅಂತ ತಿಳಿಸೋದಕ್ಕೆ ಸತ್ಯ ಪದಕ್ಕೆ ಆವಾಗ ಆಗೋದು. ಸತ್ಯ ಪದಕ್ಕೆ ವಿರುದ್ಧವಾದ ಅರ್ಥವನ್ನು ಇಟ್ಕೊಂಡಿರುವಂತಹ ಲೋಕದ ಪದಾರ್ಥ ಇದೆ. ಲೋಕದಲ್ಲಿರುವ ಎಲ್ಲಾ ಪದಾರ್ಥಕ್ಕೂ ಸತ್ಯ ಪದಕ್ಕೆ ಏನ್ ಅರ್ಥ ಇದೋ ಅದಕ್ಕೆ ವಿರುದ್ಧವಾದ ಅರ್ಥ ಅದಕ್ಕೆ ಎಲ್ಲ ಬದಲಾವಣೆ ಆಗೋದು, ವಿಕಾರವಾಗೋದು. ಅದೆಲ್ಲಕ್ಕಿಂತಲೂ ಬೇರ್ಪಟ್ಟದ್ದಾಗಿರೋದು ಈ ಬ್ರಹ್ಮವಸ್ತು ಅನ್ನೋದನ್ನು ಸತ್ಯ ಪದ ಆವಾಗಲೇ ಇದನ್ನು ತಿಳಿಸ್ಕೊಳ್ಳೋ ಸಮರ್ಥವಾಗತ್ತೆ. ಸತ್ಯವೇ ಮುಂತಾದ ಅರ್ಥಗಳೊಡನೆ ಅರ್ಥವುಳ್ಳದ್ದಾಗಿದೆ ಅಂತ ಆದಾಗ ಆ ಸತ್ಯಾದಿ ಅರ್ಥಗಳನ್ನುಳ್ಳಂಥದ್ದಾದ ಪದಗಳಿಗಿಂತ ವಿಪರೀತವಾದ ಧರ್ಮವುಳ್ಳ ವಿಶೇಷ ವಸ್ತುಗಳು. ಆ ವಿಶೇಷಕ್ಕಿಂತ ವಿಶೇಷವಾದ ಬ್ರಹ್ಮವನ್ನ ನಿಯಂತ್ರಿತ ಕಂಟ್ರೋಲ್ ಮಾಡುತ್ತೆ, ಹತೋಟಿ ಇಡುತ್ತೆ, ಹೊಂದತ್ತೆ. ಈ ಪದಾರ್ಥ ಸತ್ಯಜ್ಞಾನ ಅಂತ ಹೊಂದಲ್ಲ. ಇದು ಸತ್ಯಜ್ಞಾನ ಅಂತಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಪದಾರ್ಥ. ಇಂತಹ ಪದಾರ್ಥ ಇದೆ ಅಂತ ಆದಾಗಲೇನೆ ಇದೇ ತರಹದ್ದಾಗಿರೋ ಎಲ್ಲಾ ಪದಾರ್ಥಕ್ಕಿಂತಲೂ ಅದು ಬೇರ್ಪಡಿಸುತ್ತೆ. ಆ ಮೂರು ಪದಗಳು ಇದು ಯಾವ ತರಹದ್ದಾದ ಇದಂತೆ ಇರೋ ಯಾವ ಪದಾರ್ಥ ಅಂತೂ ಇಲ್ಲದ್ದು ಅದು ಆ ಬ್ರಹ್ಮವಸ್ತು. ಇದೊಂದು ಉದಾಹರಣೆ ಹೇಳಿದೆ. ಇದಾಗಲಿ, ಭೂಮಿ ಆಗಲಿ, ನೀರಾಗಲಿ, ತೇಜಸ್ಸಾಗಲಿ, ಎಲ್ಲವೂ ಇದರಂತೆಯೇ ವಿಕಾರವಾಗುವಂತಹ ವಿಶೇಷ್ಯಗಳು ಪದಾರ್ಥಗಳು, ಅವುಗಳಿಂದ ಬೇರ್ಪಡಿಸುವಂತಹ ವಿಶೇಷಣಗಳು, ಸತ್ಯಾದಿ ವಿಶೇಷಗಳು. ಈ ವಾಕ್ಯ ಆ ಪದಗಳ ಅರ್ಥವನ್ನು ಹೇಳುವಾಗ ಅಥವಾ ಬಿಗಿಯಾಗುತ್ತೆ. ಅಂದ್ರೆ ಸತ್ಯ ಅನ್ನೋದು ಎರಡು ಕೆಲಸ ಮಾಡ್ತಾ ಇದೆ. ಒಂದು ತನ್ನ ಅರ್ಥಕ್ಕೆ ವಿರುದ್ಧವಾದ ಪ್ರಾಪಂಚಿಕ ವಸ್ತುಗಳಿಂದ ಬೇರೆ ಮಾಡೋದು, ಇನ್ನೊಂದು ಜ್ಞಾನ ಅನಂತ ಅನ್ನೋ ಪದಗಳಲ್ಲಿ ಬರೋ ದೋಷವನ್ನ ತಡೆಗಟ್ಟೋದು. ಅಲ್ಲ, ಒಂದು ತನ್ನ ಅರ್ಥ ತಾನಿಟ್ಕೊಂಡಿದೆ ಅಲ್ವಾ ಗುರುಗಳೇ, ತಾನಿಟ್ಕೊಂಡಿದೆ. ಇನ್ನೊಂದು ಬೇರೆದನ್ನ ತೆಗೆದು ಹಾಕುತ್ತೆ, ಲಕ್ಷಿಸತ್ತೆ. ತನ್ನ ಅರ್ಥದಿಂದ ಸತ್ಯ ಏಕರೂಪವಾಗಿರೋದು ಅರ್ಥದಿಂದ ಅದನ್ನು ಲಕ್ಷಿಸತ್ತೆ ಮತ್ತು ಅನೇಕ ರೂಪವಾಗಿರುವಂತಹ ಪದಾರ್ಥಗಳನ್ನ ಬೇರ್ಪಡಿಸುತ್ತೆ. ಮತ್ತೆ ಸತ್ಯ ಅನಂತ ಜ್ಞಾನ ಅನ್ನೋ ಪದಗಳ ದೋಷವನ್ನ ತಡೆಗಟ್ಟುತ್ತೆ. ಅದು ಒಂದೊಂದು ಇದನ್ನ ಒಂದೊಂದರ ದೋಷವನ್ನು ಇನ್ನು ಎರಡೂ ಕಳೆಯುತ್ತೆ. ಚೈನ್ ತರ ಮೂರು ಕೆಲಸ ಮಾಡುತ್ತೆ. ಅವಾಗ ಸತ್ಯ ಒಂದೊಂದು ಪದನು ಮೂರ್ ಕೆಲಸ ಮಾಡುತ್ತೆ. ಕೆಲಸ ಮಾಡ್ತೇನೆ ವಾಚ್ಯಾರ್ಥದಿಂದ ಅಲ್ಲ, ಗೊತ್ತಾಯ್ತು. ಸಾಹಚರ್ಯದಿಂದ ಪರಸ್ಪರ ನಿಯಮಾಕರಣ ಒಂದು ಅರ್ಥ ಮಾಡುತ್ತೆ, ಶಬ್ದಾರ್ಥನ ಒಂದು ಮಾಡುತ್ತೆ, ಅರ್ಥಾದರ್ಥನ ಒಂದು ತೆಗೆಯುತ್ತೆ. ಬ್ರಹ್ಮಶಬ್ದೋಪಿ ಸ್ವಾರ್ಥೇನ ಅರ್ಥವಾನೇವ. ಬ್ರಹ್ಮಶಬ್ದವು ತನ್ನ ಅರ್ಥದಿಂದ ಅರ್ಥವುಳ್ಳದ್ದಾದ ಪದವೇ ಅದು. ಬ್ರಹ್ಮಶಬ್ದಕ್ಕೂ ಅನಂತ ಅಂತ ಅರ್ಥ, ದೊಡ್ಡದು ಅಂತ ಅರ್ಥ. ಅನಂತ ಶಬ್ದಕ್ಕೆ ಏನರ್ಥವೋ ಅನಂತ ಬ್ರಹ್ಮ ಒಂದೇ ಆಯ್ತು. ಅವಾಗ
ಅದು ಅನಂತ ವಿಶೇಷಣ ಆಯ್ತು, ಬ್ರಹ್ಮ ವಿಶೇಷ ಆಯ್ತು. ಶಬ್ದಾರ್ಥ ಬ್ರಹ್ಮನು ದೊಡ್ಡದು ಅಂತ, ಅನಂತ ಅಂದ್ರೆ ಏನೋ ಅದು ದೊಡ್ಡದೆ. ಮತ್ತೆ ಸತ್ಯಂ ಜ್ಞಾನಂ ಅನಂತಂ ಸಾಕಾಗಿದ್ದಲ್ಲ, ಬ್ರಹ್ಮ ಯಾತ ಕೇಳಿದ್ರಿಂದ ಇಲ್ಲ ಇಲ್ಲ, ಅನಂತವನ್ನು ವಿಶೇಷಣ ಅಂತ ಇಟ್ಕೊಂಡು ಒಂದು ತತ್ವಕ್ಕೆ ಬ್ರಹ್ಮ ಅಂತ ನಾವು ಲಕ್ಷ್ಯ ಮಾಡ. ಅದು ಬ್ರಹ್ಮ ಶಬ್ದವು ತನ್ನ ಅರ್ಥದಿಂದ ಅರ್ಥವುಳ್ಳದ್ದಾಗಿರುವ ಪದವೇ ಆಗಿದೆ. ಸ್ವಾರ್ಥೇನ ತನ್ನ ಅರ್ಥದೊಡನೆ ಅರ್ಥವುಳ್ಳದ್ದಾಗಿಯೇ ಇದೆ. ತತ್ ಅನಂತ ಶಬ್ದ ಅಂತವತ್ವ ಪ್ರತಿಷೇಧದ್ವಾರೇಣ ವಿಶೇಷಣ. ತತ್ವ ತೇಷು ಮಧ್ಯ, ಮೂರರಲ್ಲಿ ಅನಂತ ಒಂದ್ ಜಾತಿ, ಎರಡು ಒಂದ್ ಜಾತಿ. ನ ಅಂತ ಅನಂತ, ಅದೇ ಸತ್ಯ ಜ್ಞಾನ ವಿಧಿಮುಖವಾಗಿದೆ. ಅನಂತ ಅನ್ನೋ ಪದದಲ್ಲಿಯೇ ನಿಷೇಧ ಇದೆ, ಅಂತವಲ್ಲದ್ದು ಅಂತವಿಲ್ಲದ್ದು ಅಂತ. ಅನಂತ ಶಬ್ದವು ಅಂತವತ್ವ ಅಂತವುಳ್ಳದ್ದಾಗಿದೆ ಎಂಬುದನ್ನು ಅಲ್ಲಗಳೆಯುವ ಮೂಲಕವಾಗಿಯೇ ವಿಶೇಷಣವಾಗಿದೆ. ಸತ್ಯಜ್ಞಾನ ಶಬ್ದಗಳಾದರೋ ತಮ್ಮ ಅರ್ಥವನ್ನ ನೇರಾಗಿ ಸಮರ್ಪಣೆ ಮಾಡುವುದರ ಮೂಲಕ ವಿಶೇಷಣವಾಗಿದೆ. ತಮ್ಮ ಅರ್ಥವನ್ನು ಸಮರ್ಪಣೆ ಮಾಡುತ್ತೆ. ಸತ್ಯಜ್ಞಾನ ಶಬ್ದವು ಸ್ವಾರ್ಥ ಸಮರ್ಪಣೆಯನೀವ ವಿಶೇಷಣೇ ಭವತಃ. ಸತ್ಯಜ್ಞಾನ ಶಬ್ದಗಳಾದರೂ ತಮ್ಮ ಅರ್ಥವನ್ನು ಸಮರ್ಪಣೆ ಮಾಡುವುದರ ಮೂಲಕವಾಗಿಯೇ ವಿಶೇಷಣಗಳಾಗಿರುತ್ತವೆ. ಅನಂತ ಶಬ್ದ ಅಂತವತ್ತ ಪ್ರತಿಷೇಧ ಮಾಡುವ ಮೂಲಕ ವಿಶೇಷವಾಗಿದೆ. ಬ್ರಹ್ಮ ಶಬ್ದಕ್ಕೂ ತನ್ನ ಶಬ್ದದಿಂದ ಒಂದು ಅರ್ಥವುಳ್ಳದ್ದು ಇದ್ದೇ ಇದೆ ನೋಡಿ. ಅನಂತ ಅಂದ್ರೆ ಅಂತವಿಲ್ಲದ್ದು ಅಂತ ಅಷ್ಟೇ ಅರ್ಥ, ಅಂತವತ್ತ ಪ್ರತಿಷೇಧ. ಬ್ರಹ್ಮ ಶಬ್ದಕ್ಕೆ ಬರೀ ಅಂತವತ್ತ ಪ್ರತಿಷೇಧ ಅರ್ಥ ಅಲ್ಲ, ಒಂದು ತತ್ವವನ್ನು ಹೇಳ್ತಾ ಇದೆ. ಅದೊಂದು ತತ್ವ ಬ್ರಹ್ಮ ಅನ್ನೋದು ಅಪರಿಚಿತ. ಅದು ಅನಂತ ಅಂತ ಒಂದು ವಿಶೇಷಣ, ಜ್ಞಾನ ಅಂತ ಒಂದು ವಿಶೇಷಣ, ಸತ್ಯ ಅಂತ ಒಂದು ವಿಶೇಷಣ. ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಇತಿ ಬ್ರಹ್ಮಣ್ಯೇವ ಆತ್ಮಶಬ್ದ ಪ್ರಯೋಗಾತ್ ವೇದಿತು ಆತ್ಮ ಬ್ರಹ್ಮ. ಇದು ಅರ್ಥ ಹೇಳಿದಂಗೆ ಆಯ್ತು ಅಂತ. ಈಗ ಬ್ರಹ್ಮವಿದಾತ್ಮೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಹೇಳ್ಬಿಟ್ಟು ತಸ್ಮಾದ್ ತಸ್ಮಾದ್ ಆತ್ಮನ ಆಕಾಶ ಶುರು ಮಾಡ್ತಾರೆ ಮುಂದಕ್ಕೆ. ಈ ಆತ್ಮ ಬ್ರಹ್ಮ ಶಬ್ದದಿಂದ ಹೇಳಿದ್ದಾದ ವಸ್ತುವನ್ನು ಆತ್ಮಶಬ್ದದಿಂದ ಪರಾಮರ್ಶೆ ಮಾಡ್ತಾ ಇರೋದ್ರಿಂದ ಏನಾಯ್ತು, ತಿಳಿಯುವ ಆತನ ಸ್ವರೂಪವಾಗಿ ಕೂತ್ಕೊಂಡಿದೆ ಆ ಬ್ರಹ್ಮ ಅಂತ ಹೇಳ್ದಂಗಾಯ್ತು. ಯಾರು ತಿಳಿಯೋಕೆ ಹೊರಟಿದ್ದಾನೋ ತಿಳಿಯುವ ಆತನ ಆತ್ಮವಾಗಿದೆ, ಸ್ವರೂಪವಾಗಿದೆ, ಆತ್ಮನಃ ಅಂತ ಈ ರೀತಿ ಬ್ರಹ್ಮದಲ್ಲಿಯೇ ಆತ್ಮಶಬ್ದ ಪ್ರಯೋಗ ಮಾಡ್ತಾ ಇರುವುದರಿಂದ ಯಾವಾತನು ತಿಳಿಯುವಾತನೋ ಆ ತಿಳಿಯುವಾತನ ಆತ್ಮವಾಗಿದೆ, ಸ್ವರೂಪವಾಗಿದೆ ಬ್ರಹ್ಮ ಅಂತ. ಇಂದು ಏತಮ ಆನಂದಮಯಮಾತ್ಮಾನಂ ಸಂಕ್ರಾಮತಿ ಇತಿ ಚ ಆತ್ಮತಾಂ ದರ್ಶಯತಿ. ಈ ಆನಂದಮಯ ಪರಮಾತ್ಮನ ಗೌಣಾತ್ಮನ ಇಲ್ಲ ಇಲ್ಲ, ಇಲ್ಲೂ ಅದೇ ಆನಂದಮಯ ಅಂದ್ರೆ ಕೋಶವೇ. ಆತ್ಮಾನಂದಮದಿ ಏಷ ಇವನೇ ಬರೆಯ, ಇವನೇ ಅನ್ನಮಯ ಬರೋದು. ನಾನು ಇದೇ ವಾದ ಮಾಡಿದ್ದೆ, ಹಾಗಲ್ಲ. ಏತಂ ಆನಂದಮಯಂ ಅದು ಕರ್ಮ, ಅದು ಏತಂ ಈ ಮತ್ತೂರನ್ನು ಹೋಗುತ್ತಾನೆ. ಯಾರು ಹೋಗ್ತಾನೆ ಅವನು ಬೇರೆ ಮತ್ತೂರಿಗಿಂತ ಅಲ್ವಾ. ಈ ಬೆಂಗಳೂರನ್ನು ಕುರಿತು ಹೋಗುತ್ತಾನೆ ಯಾರೋ ದೇವದತ್ತ, ಅವನು ಬೆಂಗಳೂರಿಂದ ಬೇರೆ, ಬೆಂಗಳೂರು ಅವನು. ಏತಂ ಆನಂದಮಯ ಸಂಕ್ರಮಣ ಕರ್ತ ಯಾರೋ ಅವನು ಆತ್ಮ. ಅವರು ಏನು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಆತ್ಮ ಶಬ್ದವನ್ನು ಬಳಸಿದ್ದಾರೆ ಅವನಿಗೆ ಅಂತ. ತಿಳಿಯುವ ಆತನನ್ನು ಆತ್ಮ ಅಂತ ಹೇಳ್ತಾ ಇದೆ. ಇಲ್ಲಿ ಹೇಗೆ ಈ ಆತ್ಮನ ಆಕಾಶ ಸಂಭವದ ಆತ್ಮಶಬ್ದ ಬಳಸಿದೆಯೋ ಅಲ್ಲೂ ಈ ಆನಂದಮಯ ಆತ್ಮನಕ್ಕೂ ಬರ್ತಾನೆ ಇವನು. ಆತ್ಮನೇ ಬರೋದು, ಆನಂದಮಯ ಆತ್ಮನಿಗೆ ಬರೋ ಆತ್ಮ ಬೇರೆ, ಬಂದ ಆನಂದಮಯ ಕೋಶ ಬೇರೆ. ಆನಂದಮಯ ಕೋಶವನ್ನು ಕುರಿತು ಈ ಆತ್ಮನು ಬರುತ್ತಾನೆ. ಆನಂದಮಯ ಆತ್ಮಾನಂ ಇದೆ, ಆನಂದಮಯ ಆತ್ಮನನ್ನ ಏಷ ಅಧ್ಯಯನ ಮಾಡಬೇಕು. ಅದರ ಸಂಕ್ರಮಣವು ಜ್ಞಾನದಿಂದ, ಇನ್ನು ಸಂಕ್ರಮಣ ಕ್ರಿಯೆಯಿಂದ ಅಲ್ಲ, ಬಂದು ಸೇರೋದು ಕೂಡ ಅರಿವೆ. ತತ್ಪ್ರವೇಶಾಶ್ಚ, ಅವನೇ ಪ್ರವೇಶ ಮಾಡುವುದು ಅಂತ ಬೇರೆ ಹೇಳ್ತಾ ಇದೆ. ಪ್ರವೇಶ ಮಾಡುವುದು ಆತ್ಮನೇ.
ಕೋಶಗಳನ್ನ ಸೇರ್ಕೊಳ್ತಾ ಇರೋನು ಅವನೇ, ಕೋಶಗಳನ್ನು ಮೀರಿದವನು ಅವನೇ, ಸತ್ಯಜ್ಞಾನ ಅಂತನೂ ಅವನೇ, ಬ್ರಹ್ಮಶಬ್ದಿಂದ ಅವನೇ ಕಳ್ಸ್ಕೊಂಡಿದ್ದಾನೆ. ಆತ್ಮನಿಗೆ ಇಷ್ಟಲ್ಲ, ತತ್ಪ್ರವೇಶ ಆತ್ಮನ ಪ್ರವೇಶವನ್ನ ಹೇಳ್ತಾ ಇದೆ. ತತ್ ಸೃಷ್ಟ ತದೇವಾನುಪ್ರಾವಿಶತು ಇತಿ ಚ ತಸ್ಯೈವ ಜೀವರೂಪೇಣ ಶರೀರೇ ಪ್ರವೇಶಂ ದರ್ಶಯತಿ. ತತ್ಸೃಷ್ಟ ಅಂದ್ರೆ ತತ್ ಶಬ್ದಕ್ಕೆ ಅರ್ಥ ಏನೋ? ಬ್ರಹ್ಮ, ತದ್ ಬ್ರಹ್ಮ ಜಗತ್ ಸೃಷ್ಟ. ತದೇವಾನು ಪ್ರಾವಿಶಿತೇನೋ? ತದೇವಾನು ಯಾವುದು? ಜಗತ್ತನ್ನೆಲ್ಲ ಪ್ರವೇಶ ಮಾಡಿದ್ದು. ತದೇವಾನ ಜಗತ್ತನ್ನೇ ಪ್ರವೇಶ ಮಾಡ್ತಾ, ಬ್ರಹ್ಮವೇ ಪ್ರವೇಶ ಮಾಡ್ತಾ. ಆ ಸರ್ವನಾಮ ಶಬ್ದ ಬ್ರಹ್ಮವೇ ಸೃಷ್ಟಿ ಮಾಡಿ ಬ್ರಹ್ಮವೇ ಪ್ರವೇಶ ಮಾಡ್ತಾ ಸಿಗ್ತಾ ಇದೆ. ಅಲ್ಲ, ತತ್ ಸೃಷ್ಟ ಅಂದ್ರೆ ಅದನ್ನು ಸೃಷ್ಟಿಸಿ ಅಲ್ವಾ ಗುರುಗಳೇ? ಬ್ರಹ್ಮವು ತತ್ ಸೃಷ್ಟ ಮಾಡಿದ್ದಾರೆ. ತತ್ ಸೃಷ್ಟ ಅಂದ್ರೆ ಜಗತ್ತನ್ನು ಸೃಷ್ಟಿ ಮಾಡಿ ತದೇನು ಅದನ್ನೇ ಸೇರ್ಕೊಂಡ ಅಂತ ಅಲ್ವಾ? ಅವನನ್ನೇ ಕರ್ಸು ಇಲ್ಲೇ ಇಲ್ಲ ಅಲ್ಲೇ. ಕರ್ತೃ ಇಲ್ಲ ಅಲ್ವಾ ಗುರುಗಳೇ ಅಲ್ಲಿ? ಬ್ರಹ್ಮವೇ ಜೀವ ಪ್ರವೇಶ ಮಾಡ್ತಾ ಕಾಡ ಮಾಡಿದ್ದಾರೆ. ಅದೇ ಬ್ರಹ್ಮವೇ ಜೀವನ ಹೊಕ್ಕದಿಂದ ಅರ್ಥ ಮಾಡಿದ್ದಾರೆ ಕನ್ನಡದಲ್ಲಿ. ಬ್ರಹ್ಮವೇ ಜಗತ್ತನ್ನ ಸೃಷ್ಟಿ ಮಾಡಿ ಜಗತ್ತನ್ನ ಪ್ರವೇಶಿಸಿತು. ಗುರುಗಳೇ, ಬ್ರಹ್ಮ ನಪುಂಸಕವಾದ್ರಿಂದ ತತ್ ಆ ಬ್ರಹ್ಮ ಸೃಷ್ಟಿ ಮಾಡ್ಕೋ ಅದೇ ಪ್ರವೇಶ ಮಾಡ್ಕೊ ಅಂತ ಹೇಳ್ತಾ ಇದೆ ಅನ್ಸುತ್ತೆ. ತತ್ ಜಗತ್ತನ್ನು ಅರ್ಥ ಮಾಡ್ತಾರೆ ಮೀನಮ್ಮ ಅವರು. ಅದನ್ನು ಸೃಷ್ಟಿಸಿ ಅದನ್ನೇ ಪ್ರವೇಶಿಸಿದನು ಅಂತ ಇದೆ ಅಲ್ವಾ ಗುರುಗಳೇ? ಅಂದ್ರೆ ಅದು ಬ್ರಹ್ಮನ್ನೇ ತಗೋಬೇಕು ನಾವಿಲ್ಲಿ. ಮುಂದಿನ ವಾಕ್ಯ ನೋಡಿ, ಅದೇ ಬ್ರಹ್ಮವೇ ತದೇವಾನು ಪ್ರಾವಿಶಿತ. ತತೇವ ಅಂದ್ರೆ ನಪುಂಸಕವಾದ್ರಿಂದ ಬ್ರಹ್ಮನಿಗೆ ತತ್ ಅಂತ ಹಾಕಿದೆ. ಸ್ವಾಮಿಗಳು ಇನ್ನೊಂದಿಲ್ಲ ಎರಡು ಅಲ್ಲ, ಅದು ಮುಂದಕ್ಕೆ ಇತಿಚ ತಸ್ಯೈವ ಜೀವರೂಪೇಣ ಶರೀರೇ ಪ್ರವೇಶಂ ದರ್ಶಯತಿಗೆ ಅಲ್ಲಿ ಬ್ರಹ್ಮವೇ ಅಂತ ಮಾಡಿದ್ದಾರೆ. ತತ್ಸೃಷ್ಟ ತದೇವಾನುಪ್ರಾವಿಶತ್ಗೆ ಅದನ್ನು ಸೃಷ್ಟಿಸಿ ಅದನ್ನೇ ಪ್ರವೇಶಿಸಿದನು ಅಂತ. ಅದರ ಪ್ರವೇಶವನ್ನು ಹೇಳುವುದು ಆತ್ಮನೇ ಬ್ರಹ್ಮವು, ಅದರ ಪ್ರವೇಶವನ್ನು ಹೇಳಿರುವುದನ್ನ ಬ್ರಹ್ಮದ ಪ್ರವೇಶ ಅಂತಾನೆ. ಅದನ್ನು ಸೃಷ್ಟಿಸಿ ಅದಲ್ಲ, ಅಲ್ಲಿ ಪ್ರವೇಶಿಸಿದನು ಮೇಲೆ ಮೇಲೆ ಅದರ ಪ್ರವೇಶವನ್ನು ಹೇಳಿರುವುದರಿಂದಲೂ ಅದರ ಪ್ರವೇಶ ಯಾವುದರ ಪ್ರವೇಶ? ತತ್ಪ್ರವೇಶಾಚ್ಚಾಗೆ ಅದು ಬ್ರಹ್ಮ ಪ್ರವೇಶನ. ಕರೆಕ್ಟ್. ಈ ವಾಕ್ಯಕ್ಕೆ ಹೇಳ್ತಾ ಇದಾರೆ ಮೀನಾ, ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತನ್ನು ಪ್ರವೇಶ ಮಾಡ್ತು. ವಾಕ್ಯಕ್ಕೆ ಮಾತ್ರ ಅಷ್ಟ ಅರ್ಥನಾ ಅಂತ ಕೇಳ್ತಾ ಇದೀನಿ ಗುರುಗಳೇ. ಶಬ್ದ ಸರ್ವನಾಮ ಶಬ್ದಕ್ಕೆ ಯಾವ್ದಕ್ಕಾರು ಅದು ಸೃಷ್ಟಿ ಮಾಡಿ ಅದೇ ಪ್ರವೇಶ ಮಾಡ್ಬೋದು, ಆ ಜಗತ್ತನ್ನು ಸೃಷ್ಟಿ ಮಾಡಿ ಅದೇ ಪ್ರವೇಶ ಮಾಡ್ತು ಅಂತ ಹೇಳಿ ಜೀವರೂಪ ತಸ್ಸೀವ ಬ್ರಹ್ಮಣ, ಆ ಬ್ರಹ್ಮವೇ ಜೀವರೂಪದಿಂದ ಶರೀರದಲ್ಲಿ ಪ್ರವೇಶ ಮಾಡ್ತು ಅಂತ ಯಾಕೆ ಹೇಳ್ತೋ? ಆ ಬ್ರಹ್ಮ ಇಲ್ಲೇ ಇದ್ದಾನೆ, ಕಂಡ್ಕೊಳ್ಳಿ, ಇದೇ ಕಂಡ್ಕೊಳ್ಳೋ ಜಾಗ, ಜೀವರೂಪದಲ್ಲೇ ಕಂಡ್ಕೋಬೇಕು ಅವನನ್ನ. ಜೀವನಾಗಿ ಅವನೇ ತೋರ್ತಿದ್ದಾನೆ, ಜೀವರೂಪದಿಂದ ಇರುವ ಪರಮಾತ್ಮನೇ ಅಂತ ಗುರುತಿಸ್ಕೊಳ್ಳಿ ಅನ್ನೋಕ್ಕೋಸ್ಕರವಾಗಿ ಜೀವರೂಪೇಣ ಪ್ರವೇಶಂ ದರ್ಶಯತಿ ಎಂದು. ಜೀವರೂಪದಿಂದ ತನ್ನ ಅವಿಕ್ರಿಯನ ಪ್ರವೇಶ ಮಾಡಲಿಲ್ವಂತೆ, ಪ್ರವೇಶ ಮಾಡುವ ಮತ್ತೆ ಜೀವರೂಪನ ಪ್ರವೇಶ ಮಾಡ್ದ. ಪ್ರವೇಶ ಮಾಡೋಕ್ ಮುಂಚೆ ಬ್ರಹ್ಮನಾಗಿದ್ದ, ಪ್ರವೇಶ ಮಾಡಿಕೊಂಡ್ರೆ ಜೀವನಾಗಿ ಪ್ರವೇಶ ಮಾಡಿದ್ನೋ. ಜೀವರೂಪದಿಂದ ಪ್ರವೇಶ ಮಾಡ್ದ ಅಂದ್ರೆ ಪ್ರವೇಶ ಮಾಡೋ ಮುಂಚೆನೆ ಜೀವರೂಪ ಪಡ್ಕೊಂಡು ಪ್ರವೇಶ ಮಾಡಿದ್ನೋ, ಪ್ರವೇಶ ಮಾಡಿದ್ಮೇಲೆ ಜೀವನ ಆದ್ನೋ. ಜೀವರೂಪದಿಂದ ಪ್ರವೇಶ ಮಾಡ್ದ ಅಂತ ನೋಡಿದ್ರೆ ಜೀವರೂಪ ಮುಂಚೆ ಗೌನ್ ಹಾಕೊಂಡು ಜೀವತ್ವವನ್ನು ಪ್ರವೇಶ ಮಾಡ್ದ, ಹಂಗಿಲ್ಲ. ಪ್ರವೇಶ ಮಾಡಿದಾಗಲೇ ಅವನು ಜೀವ ಅಂತ ಆಗೋದು. ಭವಿಷ್ಯ ದುರ್ತ್ಯ, ಜೀವನ ಆಗ್ತೀನಿ ಅನ್ನೋದು ಇಟ್ಕೊಂಡು ಮುಂಚೆ ತಗೊಂಡು ಜೀವನ ಪ್ರವೇಶ ಮಾಡ್ತೀನಿ ಅಂತ ಹೇಳುದು. ಅತಃ ವೇದಿತು ಸ್ವರೂಪಂ ಬ್ರಹ್ಮ. ಇಷ್ಟು ಹೇಳಿದ್ರೆ ಏನಾಯ್ತು? ತಿಳಿಯುವಾತನು ಯಾವನಿದ್ದಾನೆ, ತಿಳಿಯುವಾತನ ಸ್ವರೂಪವಾಗಿ ಕೂತ್ಕೊಂಡಿದೆ ಬ್ರಹ್ಮ ಅಂತ ಆಯ್ತು. ತಿಳಿಯುವಾತನ ಸ್ವರೂಪವೇ ಹೊರತು ತಿಳಿಯುವಾತನ ಬೇರೆ ಅಲ್ಲ ಬ್ರಹ್ಮ. ಏವಂತರಿ ಆತ್ಮತ್ವ ಜ್ಞಾನಕರ್ತೃತ್ವ. ಹಾಗಾದ್ರೆ ಆತ್ಮ ಅಂತ ಹೇಳಿದಿರಿ ಬ್ರಹ್ಮವನ್ನ. ಆತ್ಮ ಅಂದ್ರೆ ಕನ್ನಡದಲ್ಲಿ ನಾನು ಅಂತ. ನಾನು ಯಾರೋ? ಜ್ಞಾನ ಕರ್ತೃ. ನಾನು ಬ್ರಹ್ಮ ಹೇಳ್ದು, ನಾನು ಜ್ಞಾನ ಕರ್ತಿರ್ತಾನೆ, ಎಲ್ಲಾ ಜ್ಞಾನಕ್ಕೂ ಕರ್ತಿರ್ತಾನೆ. ಬ್ರಹ್ಮವು ಜ್ಞಾನ ಕರ್ತು ಅಂತ ಆಯ್ತಲ್ಲ, ಜ್ಞಾನ ಸ್ವರೂಪ ಅಂತ ಆಗ್ಲಿಲ್ವಲ್ಲ ಅಂತ ಮತ್ತೆ ಹಿಡ್ಕೊಂಡ, ಅರ್ಥಾದರ್ಥನ ಹಿಡ್ಕೊಂಡ. ಪ್ರವೇಶ ಮಾಡ್ತು, ಜೀವರೂಪನ ಪ್ರವೇಶ ಮಾಡ್ತು, ಅದೇ ಇಲ್ಲಿರೋದು ಅಂತ ಆದ್ರೆ ಅವನೇ ಜ್ಞಾನ ಕರ್ತವಾಗಿರೋದ್ರಿಂದ ಬ್ರಹ್ಮ ಜ್ಞಾನ ಕರ್ತು ಅಂತ ಐತೆ ಹೊರತು ಜಪ್ತಿ ಸ್ವರೂಪ ಅಂತ ಆಗ್ಲಿಲ್ವಲ್ಲ ಅಂತ ಮತ್ತೆ ಹೇಳ್ಕೊಂಡ.
ಯಾಕಂದ್ರೆ ಆತ್ಮ ಜ್ಞಾತ ಇದೆ ಪ್ರಸಿದ್ಧ. ಯಾಕಂದ್ರೆ ಆತ್ಮನು ಜ್ಞಾತರುವನು ಪ್ರಸಿದ್ಧ ಲೋಕದಲ್ಲಿ. ನಾನು ಅರಿಯುವನು ಅನ್ನೋಣ, ಅರಿಯೋನ, ಮಾಡೋಣ, ಅನುಭವಿಸೋಣ. ಮೂರು ಒಟ್ಟಿಗೆನ ಮೂರು ಬೇರೆಕ್ಕಾಗಲ್ಲ, ಬೇರೆ ಬೇರೆ ಕಾಲದಲ್ಲಿ ಒಟ್ಟಿಗೆ ಮೂರು ಮಾಡೋಕ್ಕಾಗಲ್ಲ. ಅದು ಮೂರು ಮಾಡೋನು. ಮೂರಿಗಿಂತ ಬೇರೆನಾ, ಮೂರಿಗಿಂತ ಮೂರೇನಾ? ಏನವಾ ಮೂರು ಮಾಡ್ತಾ ಇರೋದು ಮೂರಿಗಿಂತ ಬೇರೆ ಆಗ್ತಾನೆ. ಪ್ರತಿಯೊಂದನ್ನು ಬಿಡ್ತಿದ್ದೀನಿ ಅಂದ್ರೆ ಯಾವುದು ಅಲ್ಲ ಅಂತ ಆಯ್ತು. ಮಾಡೋದನ್ನು ಬಿಡ್ತೀನಿ, ಅನುಭವಿಸೋದನ್ನು ಬಿಡ್ತೀನಿ, ತಿಳ್ಕೊಳ್ಳೋದನ್ನು ಬಿಡ್ತೀನಿ ಅಂದ್ರೆ ಮೂರು ಇಲ್ಲ, ಮೂರು ಅಲ್ಲ, ಮೂರು ನನಗಿಲ್ಲ, ಮೂರು ಅಲ್ಲ, ಮೂರನ್ನು ಮಾಡುವನು, ಮೂರಿಗಿಂತ ಬೇರೆ. ಅವನು ಹಂಗಂತಿಲ್ಲ, ಮೂರನ್ನು ಮಾಡ್ತಾ ಇರೋನ ಮೂರೇ ರೂಪ, ಅದೇ ರೂಪ ನಂದು, ನಾನು ಜ್ಞಾತವೇ, ನಾನು ಜೀವನೇ ಅಂತ. ಯಾಕೆ ಲೋಕದ ಹಾಗೆ ಪ್ರಸಿದ್ಧ ಇದೆ. ಲೋಕದಲ್ಲೂ ಅಷ್ಟೇ ಶೋಕಾಮಯಿತ ಕಾಮಿನೋ ಜ್ಞಾನಕರ್ತೃತ್ವ ಪ್ರಸಿದ್ಧಿ. ಅವನು ಬಯಸಿದ ಅಂತಂದ್ರೆ ಯಾರು ಕಾಮಿಯೋ ಅವರು ಜ್ಞಾನ ಖರ್ಚುವಾಗಿರ್ತಾರೆ. ಬಯಸೋರೆಲ್ಲ ಆ ಬಯಸೋಕೆ, ಆ ಅರಿವಿಗೆ ಖರ್ಚುವಾಗಿದ್ದೇ ಬಯಸೋರಾಗಿರ್ತಾರೆ ಹೊರತು ಕಾಮನ ಇದೆ ಬಯಸೋ ಅರಿವಿಲ್ಲ ಅಂದ್ರೆ ಅರ್ಥ ಇಲ್ಲ. ಕಾಮಿ ಆದವರಿಗೆ ಜ್ಞಾನ ಕರ್ತೃತ್ವ ಇದ್ದೇ ಇರುತ್ತೆ. ಚೇತನರೇ ಕಾಮಿಗಳೇ ಹೊರತು ಅಚೇತನ ಕಾಮಿ ಆಗಲ್ಲ. ಚೇತನರೇ ಕಾಮಿ ಆಗಿ ಜ್ಞಾನ ಕರ್ತೃ ಆಗಿರ್ತಾರೆ. ಜ್ಞಾನ ಕರ್ತೃತ್ವ ಪ್ರಸಿದ್ಧಿ ಬಂದೇ ಬಂತಲ್ಲ, ನೀವು ಜ್ಞಪ್ತಿ ಸ್ವರೂಪ ಅಂದಲ್ಲ ಬಿದ್ದೋಯ್ತಲ್ಲ ಅಂತ. ಅತಃ ಜ್ಞಾನ ಕರ್ತೃತ್ವ ಜ್ಞಪ್ತಿ ಬ್ರಹ್ಮ ಅಯುಕ್ತಂ ಅಂತ. ಜ್ಞಾನಕರ್ತೃತ್ವ ಜ್ಞಪ್ತಿರ್ ಬ್ರಹ್ಮ ಇತ್ಯುಕ್ತಂ. ಜ್ಞಾನಕ್ಕೆ ಕರ್ತೃ ಅಂತ ಆದದ್ರಿಂದ ಜ್ಞಪ್ತಿರ್ ಬ್ರಹ್ಮ ಜ್ಞಾನ ಸ್ವರೂಪ ಭಾವಾರ್ಥ ಅಂತ ಹೇಳಿದಲ್ಲ, ಅದು ಸರಿಯಾಗ್ಲಿಲ್ವಲ್ಲ ಅಂತ ಮತ್ತೆ ಹಿಂದಕ್ಕೆ ಹೋದ ಅವನು. ಹಿಂದೆ ಹೇಳಿದ್ದು ಸರಿಯಾಗ್ಲಿಲ್ವ ಅಂತ ಹೋಗಂತ. ಅನಿತ್ಯತ್ವ ಪ್ರಸಂಗಾಚ ಅಷ್ಟೇ ಅಲ್ಲ, ಜ್ಞಾನ ಕರ್ತೃ ಅಂತ ಆದ್ರೆ ಜ್ಞಾನ ಮಾಡುವ ಮಾತ್ರ ಜ್ಞಾನ ಕರ್ತೃ, ಬಾಕಿದೆ ಟೈಮಲ್ಲಿ ಜ್ಞಾನ ಕರ್ತೃ ಅಲ್ಲ, ಅರಿತ್ವ ಆಗ್ಬಿಡ್ತಾನೆ. ಒಮ್ಮೆ ಅರಿತಾ ಇರ್ತಾನೆ, ಇನ್ನೊಮ್ಮೆ ಅರಿತಾ ಇರಲ್ಲ, ಇನ್ನೊಮ್ಮೆ ಇನ್ನೇನು ಮಾಡ್ತಿರ್ತಾನೆ, ಅನುಭವಿಸ್ತಾ ಇರ್ತಾನೆ, ಕ್ರಿಯೆ ಮಾಡ್ತಿರ್ತಾನೆ. ಕ್ರಿಯೆ ಮಾಡ್ತಿರುವಾಗ ಜ್ಞಾನ ಕರ್ತೃವಲ್ಲ, ಅನುಭವಿಸುವಾಗಲೂ ಜ್ಞಾನ ಕರ್ತೃವಲ್ಲ. ಹಾಗಾಗಿ ಜ್ಞಾನ ಕರ್ತೃತ್ವ ಅನಿತ್ಯ ಅಂತೂ ಆಗತ್ತೆ. ಯಜಿನಾಮ ಜ್ಞಪ್ತಿರ್ ಜ್ಞಾನಂ ಇತಿ ಭಾವರೂಪತಾ ಬ್ರಹ್ಮಣಃ ತಥಾಪಿ ಅನಿತ್ಯತ್ವ ಪ್ರಸಜ್ಯೇತ. ಜ್ಞಾನ ಜ್ಞಪ್ತಿ ಅಂತ ಏನೇ ಹೇಳಿ ಸ್ವಾಮಿ, ಭಾವರೂಪತ್ವ ಅಂತ ಹೇಳಿ ಬ್ರಹ್ಮ ಅರಿವು ಕರ್ತೃ ಅಂತ ಆದ್ರೆ ಅನಿತ್ಯತ್ವ ಬಂದೇ ಬರುತ್ತೆ. ಜ್ಞಾನ ಕರ್ತೃತ್ವ ಅಂತ ತಗೊಂಡ್ಬಿಟ್ರೆ ಬ್ರಹ್ಮಕ್ಕೆ ಅವನು ಪ್ರವೇಶ ಮಾಡಿದಾನೆ, ಅವನೇ ಆತ್ಮ ಇದ್ದಾನೆ, ಅವನೇ ಜೀವನ ಆಗಿದ್ದಾನೆ ಅಂದ್ರೆ ಅವನು ಜ್ಞಾನ ಕರ್ತೃವೇ. ಜ್ಞಪ್ತಿ ಅಂತಲೂ ಹೇಳಿ, ಭಾವ ಸಾಧನ ಅಂತ ಹೇಳಿ ಏನೇ ಹೇಳಿ, ಜ್ಞಾನ ಕರ್ತೃತ್ವ ಅಂತಾಗಿ ಅನಿತ್ಯತ್ವ ಬಂದು ಪಾರತಂತ್ರಂಚ. ಜ್ಞಾನಕ್ಕೆ ಜ್ಞೇಯ ಇರಲೇಬೇಕು, ಜ್ಞಾನ ಸಾಧನವೂ ಇರಬೇಕು. ಜ್ಞಾತೃತ್ವ ಪರತಂತ್ರ. ಅರಿಯುವವನಿಗೆ ಅರಿಯುವ ಸಾಧನ ಇದ್ದೇ ಅರಿಯಕ್ಕಾಗತ್ತೆ, ಅರಿಯಬೇಕಾದ ವಸ್ತು ಇದ್ದೇ ಅರಿಯಕ್ಕಾಗತ್ತೆ, ಇದೇ ಅರಿಯಕ್ಕಾಗೋದೇ ಇಲ್ಲ. ಅಯ್ಯೋ ನಂಗೆ ತುಂಬಾ ಆಸೆ ನೋಡ್ಬೇಕು ಅಂತ ಕಣ್ಣೀರಲ್ರಿ ಅಳ್ತಾರೆ. ಅಯ್ಯೋ ಸಂಗೀತ ಕೇಳ್ಬೇಕು ಅಂತ ಕಿವಿ ಕೇಳಿಸೋದೇ ಇರೋಲ್ಲ ಅಂತ ಅಳ್ತಾರೆ. ಧಾತ್ವರ್ಥಾನಾಂ ಕಾರಕಾಪೇಕ್ಷತ್ವ. ಎಲ್ಲ ಧಾತು ಇವು ಜಾನಾತಿ ಅಂದ್ರು, ಕರೋತಿ ಅಂದ್ರು, ಏನೇ ಪಶ್ಯತಿ ಅಂದ್ರು, ಎಲ್ಲಾ ಧಾತ್ವರ್ಥಕ್ಕೂ ಕಾರಕದ ಅಪೇಕ್ಷೆ ಇದ್ದೇ ಇದೆ. ಕಾರಕಗಳಿಲ್ಲದೆ ಕ್ರಿಯೆ ನಡೆಯೋದೇ ಇಲ್ಲ. ಜಾನಾತಿ ಎಂದು ಅದು ಕ್ರಿಯೆ, ಅದ ಕಾರಕ ಬೇಕಿಲ್ಲ. ಧಾತ್ವರ್ಥಕ್ಕಲ್ಲ, ಎಲ್ಲಾ ಧಾತ್ವರ್ಥಕ್ಕೂ ಕಾರಕಾಪೇಕ್ಷೆತ್ವ ಬಂದೇ ಬರುತ್ತೆ. ಆತ್ಮ ಸ್ವಕಾಮಯಿತ ಅಂದ್ರು, ಜಾನಾತಿ ಜ್ಞಾನ ಅಂತಂದ್ರು, ಪರತಂತ್ರನಾಗಿ ಆಗ್ತಾನೆ, ಕಾರಕಾಪೇಕ್ಷೆ ಇಟ್ಕೊಂಡಿರ್ತಾನೆ, ಪರಿಚ್ಛಿನ್ನವಾಗಿ ಆಗ್ತಾನೆ, ವಿಕಾರವಾಗಿ ಆಗ್ತಾನೆ, ಅನಿತ್ಯವಾಗ್ತಾನೆ, ಏನು ಮಾಡೋಕ್ಕಾಗಲ್ಲ ಅಂತ. ಜ್ಞಾನಂಚ ಧಾತ್ವರ್ಥ. ಜ್ಞಾನ ಇದೆಯಲ್ಲ ಅದು ಧಾತ್ವರ್ಥ, ಲುಟ್ಟು ಪ್ರತ್ಯಯ. ಜ್ಞಾನ ಉಪೋಧನೆ ಧಾತುವಿನಿಂದ ಬಂದಂತಹ ಪದ ಅದು. ಧಾತುವಿನ ಅರ್ಥ ಜ್ಞಾನ ಅನ್ನೋದು, ಅದು ಕಾರಕಾಪೇಕ್ಷೆ ಬಂದೇ ಬರುತ್ತೆ. ಅಥೋ ಅನಿತ್ಯತ್ವಂ ಪರತಂತ್ರತಾ ಚ. ಅದರಿಂದ ಜ್ಞಾನ ಅಂತ ಯಾವ ಒಪ್ಪಂಬಿಟ್ರೆ ಜ್ಞಾನ ಬಂದು ಹೋಗೋದು ಅಂತ. ಆದ್ದರಿಂದ ಜ್ಞಾನಕ್ಕೆ ಸಾಧನದ ಅಪೇಕ್ಷೆ ಬೇಕಾದ್ರಿಂದ, ಜ್ಞಾನವು ಕರ್ತೃತ್ವದ ಕ್ರಿಯೆ ಆದ್ದರಿಂದ
ಅದು ಅನಿತ್ಯವೂ ಪರತಂತ್ರವೂ ಮತ್ತೆ ವಿಕಾರವಾಗುವಂಥದ್ದು ಉಂಟು. ಎಲ್ಲ ದೋಷವು ಬಂದೇ ಬದುಕುತ್ತೆ ಹೊರತು ಸುಮ್ಮನೆ ನೀವು ಜ್ಞಾನ ಜ್ಞಪ್ತಿ ಆಗಬಹುದ ಭಾವ ಸಾಧನ ಜ್ಞಾನ ಶಬ್ದ ನಿತ್ಯ ಅಂತಂದಲ್ಲ, ಅದು ಎಲ್ಲ ಬಿದ್ದೋಯ್ತು, ಸರಿಯಾಗಲಿಲ್ಲ ಅಂತ ಮತ್ತೆ ಪೂರ್ವಪಕ್ಷ ಬಂದ. ಅದಕ್ಕೆ ನಾಳೆ ಉತ್ತರ ಕೊಡ್ತೀನಿ. ಓ ಯೋಚನೆ ಮಾಡಿ ಆಯ್ತಪ್ಪ.